ಕಂಠಪೂರ್ತಿ ಮದ್ಯ ಸೇವಿಸಿದಂತ ಪ್ರಯಾಣಿಕ ಬಸ್ನಲ್ಲಿ ಕಿರಿಕ್ ಮಾಡಿದ್ದಾನೆ. ಕಾರವಾರ ಅಂಕೋಲಕ್ಕೆ ತೆರಳುವಂತ ಬಸ್ನಲ್ಲಿ ಘಟನೆ ಆಗಿದೆ. ಕಾರವಾರದ ಹಣ್ಣಿನ ವ್ಯಾಪಾರಿ ಆನಂದ್ ಗಾವಂಕರ್ ಕುಡಿದ ಮತ್ತಿನಲ್ಲಿ ಪ್ರಯಾಣಿಕರು ಹಾಗೂ ನಿರ್ವಾಹಕನ ಮೇಲೆ ಸುಖಾಸುಮ್ನೆ ಗಲಾಟೆಯನ್ನು ಮಾಡಿದ್ದಾನೆ. ಅಲ್ಲದೆ ಕುಡಿದು ತೂರಾಡಿ ಮಹಿಳಾ ಪ್ರಯಾಣಿಕರಿಗೂ ಕೂಡ ಕಿರಿಕಿರಿಯನ್ನ ಉಂಟು ಮಾಡಿದ್ದಾನೆ. ಇದನ್ನ ಪ್ರಶ್ನೆ ಮಾಡಿದವರಿಗೂ ಕೂಡ ಕಿಟಕಿಟ್ಟ ಶಬ್ದಗಳಿಂದ ನಿಂದಿಸಿದ್ದಾನೆ. ಇಂದು ಗುರುಪೂರ್ಣಿಮೆಯ ಹಿನ್ನೆಲೆಯಲ್ಲಿ ರಾಯಚೂರಿನ ಶ್ರೀ ಮಂತ್ರಾಲಯದ ಮಠದಲ್ಲಿ ವಿಶೇಷ ಪೂಜೆ ಪುನಸ್ಕಾರವನ್ನು ನೆರವೇರಿಸಲಾಯಿತು. ರಾಯರ ಮಠದಲ್ಲಿ ಮೃತ್ತಿಕಾ ಸಂಗ್ರಹಣಾ ಮಹೋತ್ಸವ ಆಚರಿಸಲಾಯಿತು. ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರಿಸಲಾಯಿತು. ಇನ್ನು ಮೆರವಣಿಗೆ ಮೂಲಕ ಪವಿತ್ರ ತುಳಸಿ ವನಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಮರ್ಪಿಸಲಾಯಿತು. ಬಳಿಕ ಪವಿತ್ರ ಮೃತ್ತಿಕಾವನ್ನ ಗೌರವದಿಂದ ಸಂಗ್ರಹಿಸಿ ಸುವರ್ಣ ಪಲ್ಲಕ್ಕಿಯಲ್ಲಿ ಇರಿಸಲಾಯಿತು. ಇದೇ ವೇಳೆ ನೆರವೇರಿದ ವೇದ ಪಠಣ ಮತ್ತು ಭಜನೆಗಳು ಎಲ್ಲ ಕಾರ್ಯಕ್ರಮವೂ ಕೂಡ ಶಾಸ್ತ್ರಬದ್ಧವಾಗಿ ನಡೆಯಿತು. ಗುರುಪೂರ್ಣಿಮೆಯ ವಿಶೇಷ ಆಚರಣೆಯನ್ನ ಕಣ್ತುಂಬಿಕೊಂಡ ದೊಡ್ಡ ಸಂಖ್ಯೆಯ ಭಕ್ತರು ಬಹಳಷ್ಟು ಭಕ್ತಿಯ ಪರವಶೆಯಲ್ಲಿ ಮಿಂದೆದ್ರು. ಪವಿತ್ರೇಣ ವಿಚಾರಿಸಣೆ. ಇಂದು ಗುರುಪೂರ್ಣಿಮೆಯ ಆಚರಣೆಯ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಶ್ರೀ ಕೈವಾರ ಕ್ಷೇತ್ರಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಶ್ರೀ ಕೈವಾರ ತಾತಯ್ಯನವರ ದರ್ಶನವನ್ನ ಪಡೆಯಲು ಭಕ್ತಾಭಿಮಾನಿಗಳು ನೂಕುನುಗ್ಗಲನ್ನ ಮಾಡುವಂತ ಪರಿಸ್ಥಿತಿ ಎದುರಾಗಿತ್ತು. ಗಂಟೆಗಟ್ಟಲೆ ಲೈನ್ನಲ್ಲಿ ನಿಂತಂತ ಭಕ್ತಾಭಿಮಾನಿಗಳು ತಾತಯ್ಯನ ದರ್ಶನ ಸಿಗದೆ ಪರದಾಡಿದ್ರು. ಮತ್ತೊಂದು ಕಡೆ ಭಕ್ತಾಭಿಮಾನಿಗಳ ಆಗಮನದಿಂದ ಭಾರಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು. ಪಾರ್ಕಿಂಗ್ಗೆ ಸೂಕ್ತ ಸ್ಥಳವಿಲ್ಲದೆ ಬೈಕ್ ಕಾರುಗಳು ಅಡ್ಡಾದಿಡ್ಡಿಯಾಗಿ ನಿಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಇನ್ನು ಭಕ್ತಾಭಿಮಾನಿಗಳನ್ನ ನಿಯಂತ್ರಿಸುವುದಕ್ಕೆ ಆಡಳಿತ ಮಂಡಳಿ ಸಿಬ್ಬಂದಿ ತೀವ್ರ ಹರಸಾಹಸವನ್ನ ಪಟ್ಟಿದ್ರು. ಬೆಳಗಾವಿಯ ಶಕ್ತಿ ದೇವತೆ ಸವದತ್ತಿ ಯಲ್ಲಮ್ಮ ದೇವಸ್ಥಾನದಲ್ಲಿ ದಾಖಲೆ ಮೊತ್ತದ ಕಾಣಿಕೆ ಸಂಗ್ರಹ ಆಗಿದೆ. 3 ತಿಂಗಳಲ್ಲಿ 3.81 ಕೋಟಿ ರೂಪಾಯಿ ಸದ್ಯ ಕಾಣಿಕೆ ಸಂಗ್ರಹ ಆಗಿದೆ. 2025ರ ಏಪ್ರಿಲ್ 1ರಿಂದ ಜೂನ್ 30ರ ಅವಧಿಯಲ್ಲಿ ಭಕ್ತರು ಹುಂಡಿಗೆ ಹಾಕಿದ್ದ ಹಣ, ಚಿನ್ನಾಭರಣ, ಬೆಳ್ಳಿ ಆಭರಣಗಳ ಎಣಿಕೆ ಕಾರ್ಯ ನಡೆಯಿತು. 2023ರಲ್ಲಿ ಇದೇ ಅವಧಿಯಲ್ಲಿ 1.65 ಕೋಟಿ ಸಂಗ್ರಹ ಆಗಿತ್ತು. 2024ರಲ್ಲಿ ಈ ಅವಧಿಯಲ್ಲಿ 1.96 ಕೋಟಿ ಕಾಣಿಕೆ ಸಂಗ್ರಹ ಆಗಿತ್ತು. ಕಳೆದ 2 ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ದುಪ್ಪಟ್ಟು ಕಾಣಿಕೆ ಸಂಗ್ರಹ ಆಗಿದೆ. 3.81 ಕೋಟಿಯನ್ನ 3.39 ಕೋಟಿ ನಗದು, ಇನ್ನು 3.94 ಲಕ್ಷ ಮೌಲ್ಯದ 340 ಗ್ರಾಂ ಚಿನ್ನಾಭರಣ, 9.79 ಲಕ್ಷದ 8.17 ಕೆಜಿಯ ಬೆಳ್ಳಿ ಸಾಮಗ್ರಿಗಳು ಕೂಡ ಸದ್ಯ ಸಂಗ್ರಹ ಆಗಿದೆ. ನಟಿ ಭಾವನಾ IVF ತಂತ್ರಜ್ಞಾನದಿಂದ ಗರ್ಭಿಣಿಯಾಗಿರುವಂತಹ ನಿರ್ಧಾರವನ್ನ ನಟಿ ರಾಗಿಣಿ ದ್ವಿವೇದಿ ಹೊಗಳಿದ್ದಾರೆ. ದಾವಣಗೆರೆಯ ಸುಖಿ ಗ್ರಾಮದಲ್ಲಿ ಮಾತನಾಡಿದಂತ ಅವರು ನಟಿ ಭಾವನಾಗೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ಹೆಣ್ಣಿಗೂ ಯಾವ ರೀತಿ ಜೀವನ ಮಾಡಬೇಕೆನ್ನುವಂತ ಹಕ್ಕಿದೆ, ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಬಟ್ಟೆ ಹಾಕಬೇಕು, ತಾಯಿ ಆಗಬೇಕಾ ಬೇಡವಾ ಅನ್ನೋದು ಆಕೆಯ ಚಾನ್ಸ್. ಜೊತೆಯಲ್ಲಿ ತಾಯ್ತನ ಅನ್ನುವುದು ಒಂದು ರೀತಿಯ ಅದ್ಭುತ ಪ್ರಕ್ರಿಯೆ. ಅದು ಹೇಗೆ ಮಾಡಬೇಕು, ಯಾವ ರೀತಿಯಾಗಿ ಇರಬೇಕು ಅನ್ನೋದು ಏನು ಕೂಡ ತಪ್ಪಿಲ್ಲ. ಅವರು ಅಮ್ಮ ಆಗ್ತಿದ್ದಾರೆ, ಅವ್ರಿಗೆ ಖುಷಿ ಇದೆ. ಜೊತೆಲಿ ಆದರೆ ಅದನ್ನ ಜಡ್ಜ್ ಮಾಡಿ, ಟ್ರೋಲ್ ಮಾಡಿ, ನೆಗೆಟಿವ್ ಕಮೆಂಟ್ ಮಾಡೋದು ತುಂಬಾ ತಪ್ಪು ಅನ್ನೋದಾಗಿ ತಮ್ಮ ಅಭಿಪ್ರಾಯವನ್ನ ಹೊರಗಾಕಿದ್ರು. ಪ್ರತಿಯೊಂದು ಹೆಣ್ಮಕ್ಳಿಗೆ ಅವ್ರ ಜೀವನ ಯಾವ ರೀತಿಯಲ್ಲಿ ನಡೆಸಬೇಕು ಅಂತ ಅಧಿಕಾರ ಇದೆ. ಅವರು ಯಾವ ರೀತಿಯಲ್ಲಿ ಅವ್ರ ಜೀವನ ನಡೆಸಬೇಕು, ಅಥವಾ ಕೆಲಸ ಮಾಡಬೇಕು, ಅಥವಾ ಬೇರೆ ಕಾರ್ಯಗಳು ಮಾಡಬೇಕು, ಅಥವಾ ಅಮ್ಮ ಆಗಬೇಕು ಅನ್ನೋ ತಾಯಿ ಆಗಬೇಕು ಅಂತ ಒಂದಿದೆ ಅಂದರೆ ಅವ್ರ ಚಾಯ್ಸ್. ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ದ ರೈಟ್ ಆರ್ exactly nobody has the right to comment or judge anybody like that. ತುಂಬಾ ತಪ್ಪು ಅವ್ರು ಮಾಡಿರೋದು. I think motherhood is beautiful. She's a fantastic actress, she's a fantastic human being, and motherhood is so